ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮಣಿ ಪುನೀತ್ ವ್ಲಾಗ್ಸ್. ಇವತ್ತು ಎದ್ದ ತಕ್ಷಣವೇ ವೀಡಿಯೋ ಮಾಡಿದೆ, ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮಗಿವತ್ತು ವಾರ. ಅಂದರೆ ನಾವಿವತ್ತು ಭಾನುವಾರ ಕಾಲಭೈರವೇಶ್ವರನ ಪೂಜೆ ಮಾಡಬೇಕು. ಅಂದರೆ ಮನೆ ದೇವರು ಕಾಲಭೈರವೇಶ್ವರ, ಹಾಗಾಗಿ ನಾವು ಭಾನುವಾರ ವಾರ ಮಾಡೋದು. ಹಾಗೆ ಸ್ವಲ್ಪ ಪೂಜೆ ವೀಡಿಯೋ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಎಲ್ಲ ಒರೆಸಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ತಿದ್ದೆ. ಅದು ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಸ್ವಲ್ಪ ಅಷ್ಟೇ ರಂಗೋಲಿ ವೀಡಿಯೋ ಹಾಕಿದ್ದೀನಿ, ಪೂರ್ತಿ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ತೋರಿಸಿದ್ದೀನಿ, ಆಮೇಲೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನೋಡಿ ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣಿಸ್ತಿದೆ. ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು, ತುಳಸಿ ಕಟ್ಟೆಗೂ ಅಷ್ಟೇ ಅರಿಶಿನ ಕುಂಕುಮ ಹೂವು ಎಲ್ಲನೂ ಇಟ್ಟು ಈ ಥರ ಮಾಡಿದ್ದೆ. ಹೊರಗಡೆ ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೆ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ನೆಲ ಒರೆಸಿ ಮನೆ ಕಸ ಎಲ್ಲನೂ ಗುಡಿಸಿ ಸ್ನಾನ ಮುಗಿಸ್ಕೊಂಡ್ಬಂದು ಈ ಥರ ವೀಡಿಯೋ ತೋರಿಸ್ತಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿರೋ ವೀಡಿಯೋ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋ ಅದೇನೆ ನೋಡಿ. ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಫೋಟೋ ಎಲ್ಲ ಒರೆಸಿ, ಕುಂಕುಮ ಹಚ್ಚಿ, ಹೂವು ಮುಡಿಸಿ, ಪೂಜೆ ಎಲ್ಲ ಮುಗಿದ್ಮೇಲೆ ಅವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೆನಪಾಯಿತು. ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ನೋಡಿ ಹೇಗೆ ಕಾಣಿಸ್ತಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬೆಳಗಿನ ಪೂಜೆನೇ ಒಂಥರ ಸಮಾಧಾನ, ಯಾಕಂದರೆ ವಾತಾವರಣ ತುಂಬ ಶಾಂತವಾಗಿರುತ್ತೆ. 8 ಗಂಟೆ ಎಲ್ಲ ಪೂಜೆ ಮುಗಿದಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನೋಡಿ ಹೇಗೆ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಇವಾಗ ಪೂರ್ತಿ ಕಾಣಿಸುತ್ತೆ. ಬನ್ನಿ ಹೊರಗಡೆ ಹೋಗಿ ನೋಡ್ಕೊಂಬರೋಣ ವಾತಾವರಣ ಹೇಗಿದೆ, ಪೂಜೆ ಎಲ್ಲ ಮುಗಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ತುಳಸಿ ಕಟ್ಟೆ ಹತ್ರ ಎಲ್ಲ ಪೂಜೆ ಆಗಿದೆ.
ಇದು ರಂಗೋಲಿ ಮೊದಲೇ ತೋರಿಸಿದ್ದೆ, ಹಾಗೆ ವೀಡಿಯೋ ಮಾಡ್ತಿದ್ನಲ್ಲ ಪುನಃ ತೋರಿಸ್ದೆ. ನೋಡಿ, ನಮ್ಮದು ಹೊರಗಡೆ ಮನೆ ಇರೋದ್ರಿಂದ ತುಂಬ ಹಸಿರಾಗಿರುತ್ತೆ, ನೋಡೋಕ್ಕೊಂಥರ ಖುಷಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೊರಗಡೆ ಈ ಥರ ಹಸಿರಾಗಿದ್ದರೆ ಅಲ್ವಾ? ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಬಂದು ಹೊರಗಡೆ ಒಂದು 10 ನಿಮಿಷ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ. ನೋಡಿ, ಹೊರಗಡೆ ಈ ಥರ ಇದೆ. ಬಾಳೆ ತೋಟನೂ ಇದೆ ನಮ್ಮ ಮನೆ ಮುಂಗಡೆ. ತೆಂಗಿನ ತೋಟ ಮತ್ತು ಬಾಳೆ ತೋಟ ಇದೆ. ನೋಡಿ, ಇಷ್ಟಾಗಿತ್ತು ನಮ್ಮ ಇವತ್ತಿನ ಪೂಜೆ ವ್ಲಾಗು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.